ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು ನಾನು ವ್ಲಾಗ್ ಮಾಡಿ, ಸೊ ಎಲ್ಲ ಬೋರ್ ಆಗ್ತಿದೆ ಅಂದ್ಕೊತೀನಿ. ಸೊ ಇವತ್ತು ಏನಪ್ಪ ಯಾಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಇವತ್ತು ನಾನು ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ, ರಿಸೆಪ್ಷನ್ಗೆ. ಸೊ ಹಂಗಾಗಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಲೈಕ್ ನಾನು ನನಗೆ ಟೆಸ್ಟ್ ನಡೀತಿದೆ F4. ಲೈಕ್ ಇವಾಗ ಟ್ಯೂಷನ್ನು ಇದೆ. ಇವತ್ತು ಸಂಡೇ ಆಗಿರೋದ್ರಿಂದ ಟ್ಯೂಷನ್ ಇದೆ. ಟ್ಯೂಷನ್ಗೆ ಹೋಗೋದಾ ರಿಸೆಪ್ಷನ್ಗೆ ಹೋಗೋದಾ ಗೊತ್ತಾಗ್ತಾಯಿಲ್ಲ. ಇನ್ನು ಟ್ಯೂಷನಿಂದ ಏನು ಮೆಸೇಜ್ ಬಂದಿಲ್ಲ. ನಾವು ಹೋಗೋಷ್ಟರಲ್ಲಿ ಮೆಸೇಜ್ ಬಂದರೆ ನಾನು ಟ್ಯೂಷನು, ಹೋಗೋಷ್ಟರಲ್ಲಿ ಮೆಸೇಜ್ ಬಂದಿಲ್ಲ ಅಂದರೆ ರಿಸೆಪ್ಷನು. ಸೊ ನಾನು ಅಕಸ್ಮಾತ್ ರಿಸೆಪ್ಷನ್ಗೆ ಹೋದರೆ ನಿಮ್ಗೆ ಆ ವೀಡಿಯೋ ಹಾಕ್ತೀನಿ. ಅಕಸ್ಮಾತ್ ಹೋಗಿಲ್ಲ ಅಂದರೆ ನೆಕ್ಸ್ಟ್ ನಾನು ಟ್ಯೂಷನಿಂದ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಸೊ ಇವತ್ತು ಲೈಕ್ ನಾನು ಹಿಂಗೆ ರೆಡಿ ಆಗ್ತೀನಿ. ಟ್ಯೂಷನ್ಗಂದ್ರೆ ಹಿಂಗೆ ಹೋಗ್ತೀನಿ, ಇಲ್ಲ ಅಂದರೆ ಲೈಕ್ ಫಂಕ್ಷನ್ಗಂದರೆ ನಾನು ಚೂಡಿದಾರ್ ಹಾಕ್ಕೊಬೇಕು. ಸೊ ಅಲ್ಲಿವರೆಗೂ. ಸೊ ಇವತ್ತು ಯಾರೂ ಇಲ್ಲ ಲಾಸ್ಟ್ ರೋಡಲ್ಲಿ, ಇಲ್ಲ ಅಂದಿದ್ರೆ ತೋರಿಸ್ತಿದೆ ಎಲ್ಲ. ಇವ್ರಿಗೆ ಹೋಗಿದ್ದಾರೆ. ನಮ್ಮದು ಗಿಡದಲ್ಲಿ ಒಂದು ರೋಸ್ ಬಿಟ್ಟಿದೆ. ಸೊ ಇದು ಬಿಟ್ಟಿದ್ದು ತುಂಬ ದಿವಸ ಆಯಿತು, ಆದರೂ ತುಂಬ ಇದಾಗ್ತಿದೆ. ನನ್ನ ವಾಯ್ಸ್ ಇಯರ್ಬಲ್ ಆಗಿದೆಯಾ, ಸೊ ನಾನು ಮೈಕ್ ಯೂಸ್ ಮಾಡ್ತಿಲ್ಲ ಇವತ್ತು. ಸೊ ಬನ್ನಿ ನಾನು ಫಿಶ್ಗೆ ಊಟ ಹಾಕೋಣ. ನಮ್ಮದು 2 ಫಿಶ್ ಟ್ಯಾಂಕ್ ಇರೋದು. ಒಂದರಲ್ಲಿ 2 ಫಿಶ್ ಸತ್ತೋಗಿದೆ, 3 ಫಿಶ್ ಸತ್ತೋಗಿದೆ. ನನಗೆ ಹೇಳಬೇಕು. ಆಮೇಲೆ ಇದರಲ್ಲಿ ಫುಲ್ ಎಲ್ಲ ಪ್ರೆಗ್ನೆಂಟ್ ಆಗಿರೋದು ಒಂದು ಟ್ಯಾಂಕಲ್ಲಿದೆ. ಸಪ್ರೇಟಾಗಿ ಲೈಕ್ ವಿತೌಟ್ ಪ್ರೆಗ್ನೆಂಟದು ಒಂದು ಟ್ಯಾಂಕಲ್ಲಿ ಇಟ್ಟಿದ್ದೀವಿ, ವಿತ್ ಪ್ರೆಗ್ನೆಂಟ್ ಒಂದು ಟ್ಯಾಂಕಲ್ಲಿ ಇಟ್ಟಿದ್ದೀನಿ. ಇದು ದ ಟ್ಯಾಂಕ್ ವಿಚ್ ಇಸ್ ದಿಸ್ ಈಸ್ ಅ ಪ್ರೆಗ್ನೆಂಟ್ ಟ್ಯಾಂಕ್. ದಿಸ್ ಇಸ್ ಅ ನಾರ್ಮಲ್ ಫಿಶ್ ಟ್ಯಾಂಕ್. ಇದರಲ್ಲಿ ಒಂದು ಫಿಶ್ ಇಲ್ಲಿದೆ, ಇನ್ನೊಂದು ಫಿಶ್ ಅಲ್ಲಿ ಸತ್ತಿದೆ, ಇನ್ನೊಂದು ಫಿಶ್ ಇಲ್ಲಿದೆ. ಸೊ 3 ಫಿಶ್ ಟೋಟಲಾಗಿ ಸತ್ತೋಗಿದ್ದು. ನೆನ್ನೆ ನೋಡಿದ್ರೆ ನಾವು ಒಂದೇ ಸತ್ತೋಗಿದ್ದು. ಸೊ ಇವತ್ತು ಬೆಳಗ್ಗೆ ಎದ್ದು ನೋಡಿದಾಗ ಸತ್ತೋಗಿದ್ದು 2. ಸೊ ಟೋಟಲಾಗಿ 3 ಸತ್ತೋಗಿದೆ. ತುಂಬ ಹಾಕಿದ್ರಿ ನಮ್ಮ ಹತ್ರ, ಲೈಕ್ ತುಂಬ ಪಿಜನ್ಸ್ ಎಲ್ಲ ಇತ್ತು. ಸೊ ಅದು ಸಾಕಬಾರ್ದು ಅಂತ ಹೇಳಿದ್ರು, ಅದಾಗಿ ಬಿಟ್ಬಿಟ್ವಿ ನಾವೆಲ್ಲ. ಸೊ ಈಗ ನಾನಿರೋದು ನಮ್ಮ ಮನೆಯಲ್ಲಿ. ನಾನು ನಮ್ಮ ಯಜಮಾನಿಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಿಲ್ಲ, ನಾನಿರೋದು ನಮ್ಮ ಮನೆಯಲ್ಲಿದ್ದೀನಿ. ಸೊ ಇವತ್ತು ಒಳ್ಳೆ ಕಂಟೆಂಟ್ ಬರ್ಬೋದು. ನನ್ನ ಮದುವೆಗೆ ಹೋದರೆ ಮದುವೆಯಲ್ಲಿ ತುಂಬ ಜನ ಸಿಗ್ತಾರೆ. ಮತ್ತು 22 ನಮ್ಮ ಅಕ್ಕ ಮದುವೆಗೆ ಹೋಗ್ತೀನಿ. ಸೊ ನನಗೆ ಅವತ್ತು ಕ್ಯಾಂಪು ಇರುತ್ತೆ, ಮದುವೆನೂ ಇತ್ತು. ನಾನು ಸೆಲೆಕ್ಟ್ ಮಾಡಿದ್ದೆ. ಬಟ್ ಕ್ಯಾಂಪ್ ನಮ್ಮ ಅಕ್ಕ ಅಂದಂತೆ ಬರಲೇಬೇಕು ಅಂತ. ಸೊ ಹಾಗಾಗಿ ನಾನೀಗ ಮದುವೆನೇ ಸೆಲೆಕ್ಟ್ ಮಾಡಿ ಅಮೌಂಟ್ ತಿರ್ಗಾ ಇಸ್ಕೊಂಡೆ. ಸೊ ಈಗ ನಾನು ಹೋಗ್ತಾ ಇರೋದು ನಮ್ಮ ಅಕ್ಕ ಮದುವೆಗೆ 22. ಎಲ್ಲಿ ಅಂತ ಗೊತ್ತಿಲ್ಲ, ಲೈಕ್ ತುಂಬ ದೂರ, ಚುಂಚನಗಿರಿ ಹತ್ತತ್ರ ಹೋಗ್ತೀವಿ. ಸೊ ಅಲ್ಲಿಂದ ತುಂಬ ದೂರ ಹೋಗ್ಬೋದು. ಸೊ ನಾನು ಒಳಗಡೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಏನೇನು ಮಾಡ್ತೀವಿ, ಏನೇನು ಮಾಡ್ತೀವಿ ಇವತ್ತು ಫುಲ್ ಈ ವ್ಲಾಗಲ್ಲಿರುತ್ತೆ. ಜಸ್ಟ್ ಬಿ ರಾಕಿಂಗ್. ಇವಾಗ ಬರೀ ನಾನು ಒಂದು ಹೇರ್ ಸ್ಟೈಲ್ ಸೆಟ್ ಮಾಡಬೇಕು. ನಾನು ಹೇರ್ ಸ್ಟೈಲ್ ಸೆಟ್ ಮಾಡಿಕೊಂಡು ಇಲ್ಲ ಆಗೋಗುತ್ತೆ. ಫುಲ್ ಕೂದಲೆಲ್ಲ ಶಾರ್ಟ್ ಮಾಡಿಸಿದ್ದೀನಿ ನೋಡಿ, ಕೂದಲೆಲ್ಲ ಶಾರ್ಟ್ ಮಾಡಿಸಿದ್ದೀನಿ. ಸೊ ಹಾಗೆ ತಲೆ ಸ್ನಾನ ಮಾಡಿದ್ದೆ, ಹಾಗಾಗಿ ತಲೆ ಡ್ರೈ ಆಗೋಕ್ಕೆ ಮಾಡಿದೆ. ಬಿಟ್ಟಿದೆ ನಾನು ಬರೀ
ಜಸ್ಟ್ ಕ್ರಾಫ್ಟ್ ತೊಗೊಳ್ತೀನಿ ಫಸ್ಟು. ಈ ಕಡೆಯಿಂದ ಕ್ರಾಫ್ಟ್ ತಗೊಂಡು ಈ ತುದಿಯಿಂದ I'll just take this much. I'll just leave it front. ಇಷ್ಟು ಹಿಂಗೆ ಕಟ್ಟುವಾಗ ಕ್ಲಿಯರಾಗಿ ಬರಬೇಕು. ನಾನು ರಬ್ಬರ್ ಬ್ಯಾಂಡ್ ತರ್ತೀನಿ. ಸೊ ಇರಲ್ಲ. ಫ್ರಂಟ್ ಲೇಯರ್ ಇದೆಯಲ್ಲ, ಇಷ್ಟು ಮತ್ತು ಫ್ರಂಟ್ ಕಟ್ನ ಮುಂದೆ ಹೇಳ್ಕೊಂಡು ಇದನ್ನ ಟರ್ನಪ್ ಮಾಡ್ತೀನಿ. ಈ ಟರ್ನಪ್ ಮಾಡಿದಾಗ ನನಗೆ ನೋಡಿ ಫ್ರಂಟ್ ನೋಡ್ಬೋದು, ಇಲ್ಲಿ ಕವರ್ ಆಗಬೇಕು ನನಗೆ. ಅದೇ ನಮ್ಗೆ ಅಲ್ಲಿ ಕವರ್ ಆಗಲ್ಲ. ಸೊ ನಾನು ಇಷ್ಟನ್ನು ಕ್ಲಿಪ್ ಇಟ್ ಔಟ್ ಮಾಡಿ ಇದು ಈ ಕಡೆ ಹಿಂಗೆ ಆಗಂಗೆ ಹಿಂಗೆ ಬಿಟ್ಬಿಡ್ತೀನಿ. ಸೊ ಇಲ್ಲಿ ನಿಮಗೆ ದಂಗು ಇರುತ್ತೆ. ಸೊ ಬಫ್ ಇದು ಸರಿ ಹೋಗಲ್ಲ ನನಗೆ ಮುಂದೆ. ಇದು ನೀವು ಥರ ನಿಂತ್ಕೊಂಡ್ಬಿಡುತ್ತೆ. ಈ ಕಡೆ ಫ್ಲಿಕ್ಸ್ ತೆಗೆದು ಈ ಕಡೆ ತೆಗೆದ್ಮೇಲೆ ನೋಡ್ಬೋದು. ದಿಸ್ ಇಸ್ ಮೈ ಫೈನಲ್. ಈಗ ಈ ಡ್ರೆಸ್ ಅಂದರೆ ಲೈಕ್ ಇದು ಟ್ಯೂಷನ್ಗೆ ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಅಥವಾ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಯಾವ ಬಟ್ಟೆ ಹಾಕ್ಕೊಳ್ತೀನಿ ಅಂತ ಗೊತ್ತಿಲ್ಲ. Like if they send a message, we'll just turn out to tuition. Bye. ನೋಡೋಣ ಕೆಳಗಡೆ ಯಾರಾದರೂ ಇದ್ದಾರಾ. ನಾನು ಆ್ಯಕ್ಚುಲಿ ಅಷ್ಟೊಂದು ಮಾತಾಡ್ತಿಲ್ಲ ಯಾರ ಹತ್ರ ರೋಡಲ್ಲಿ, ಅಷ್ಟಕ್ಕಷ್ಟೇ ಮಾತಾಡೋದು. ಯಾರೂ ಇಲ್ಲ, ಇಲ್ಲಿ ಯಾರೂ ಇಲ್ಲ. ಸೊ ನಾವಿವಾಗ ಹೋಗೋಕ್ಕಾಗಲ್ಲ ಕೆಳಗಡೆ. ಹಾಲು ಕಾಯಕ್ಕಿಟ್ಟಿದ್ದೀನಿ. ಸೊ ನಾವು ಕಾಫಿ ಪುಡಿ ಯೂಸ್ ಮಾಡೋದು ಸನ್ರೈಸ್.
ನಾನೊಂದು ಎತ್ತಿಕ್ಕಿದ್ದೆ ನಾನಿಗೆ ಬೇಕಾಗಿತ್ತು ಅಂತ. ಸೊ ನಾನು ನಮ್ಮ ಅಪ್ಪನಿಗೆ ಅದ್ರ ಹಾಕ್ಬಿಡ್ತೀನಿ. ಇಲ್ಲ ಅರ್ಧ ಬರುತ್ತೆ, ಎಷ್ಟು ನೋಡಿ ಎಷ್ಟು ಹಾಕ್ಕೊಡ್ತೀನಿ. ನಾನು ಹೋಗೋದು ಡಿ ಕೋಚಿಂಗ್ ಸೆಂಟರ್ ಅಂತ. ನಿಮಗೆ ಬೇಕಾದರೆ ಅವ್ರ ನಂಬರ್ ನಾನೇ ಹೇಳ್ತೀನಿ, ಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ PU, ಸೆಕೆಂಡ್ PU, 10th ನರ್ಸರಿ ಟು 10th ಇದೆ ಫಸ್ಟ್ PU, ಸೆಕೆಂಡ್ PU, ಡಿಗ್ರಿನೂ ಇದೆ. ನೀವು ಬೇಕಾದರೆ ನನ್ನ ಮ್ಯಾಮ್ನ ಕೇಳ್ತೀನಿ ಇದು ಕಳ್ಸೋಕ್ಕೆ. ಸೊ ನಾನು ಹಾಕ್ತೀನಿ ಒಂದು ಬ್ಲಾಗಲ್ಲಿ ಅದನ್ನು, ಅಥವಾ ಇದರಲ್ಲೇ ಹಾಕಿದ್ರೆ ಹಾಕ್ತೀನಿ ನಾನು, ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮ್ಯಾಮ್ನ. ಹಾಲು ಹಾಕಿದ್ರೆ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಇಲ್ಲಮ್ಮ ಆಗಲ್ಲಪ್ಪ, ತಗೊಳಪ್ಪ. ಸುಡ್ತೈತಿ ಇದು ಬೇಡವಾ? ತಗೋ ಬೇಡ ಅಂತ ನಾನು ಕುಡಿತೀನಿ. ಅಪ್ಪ ಬಿಸ್ಕೆಟ್ ಇಲ್ಲ ಕೊಡು. ಏನು ಗಂಡದು ನೀನು ಎತ್ತಿಕ್ಕಿದೆ ಅಂತ ಗೊತ್ತಾ, ಎತ್ಕೋ. ಬೇಕಾದ್ರೆ ನೊಂದಿದ್ದು ನಾನು ಕೊಡೋಣ. ಮಮ್ಮಿ ಕಾಣಿಸ್ತೀವಿ. ಅವತ್ತು ಫೈನಲಿ ನಾನು ಮದುವೆಗೆ ಅಂತ ಡಿಸೈಡ್ ಆಯಿತು. ಸೊ ನನಗೆ ಇದೇ ಬಟ್ಟೆ ಹಾಕೊತೀನಿ, ಯಾಕಂದರೆ ಫುಲ್ ಬಿಸಿಲು ಇದೆ. ಸೊ ಹಂಗಾಗಿ ನಾನು ಇವತ್ತು ಇದೇ ಬಟ್ಟೆ ಹಾಕೊತಾ ಇದ್ದೀನಿ. ಸೊ ಇದೇ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮದ ಔಟ್ಫಿಟ್ ಇದರಲ್ಲಿ ಹಾಕ್ತೀನಿ, ಕ್ಲಿಪ್ ಹಾಕ್ತೀನಿ, ಫೋಟೋ ಹಿಡ್ದಿದ್ದು ಅದನ್ನು ಹಾಕ್ತೀನಿ. ಲಾಸ್ಟ್ ನಮ್ಮಪ್ಪ ಹೆಂಗೆ ರೆಡಿ ಆಗ್ತಾರೆ ಏನು ಆಯ್ತಾ ಅಂತ ನಿಮಗೆ ತಿಳಿಸ್ತೀನಿ. ಮತ್ತು ಅಲ್ಲೋಗಿ ಅಲ್ಲಿ ಏನೇನು ಮಾಡ್ತೀವಿ ನೋಡ್ತೀವಿ. ಮತ್ತು ಅಲ್ಲಿಂದ ನನ್ನ ತಂಗಿ ಮನೆಗೆ ಹೋಗೋಣ ಅಂತ ಕೇಳ್ತೀನಿ. ಯಾರು ಗೊತ್ತಾ? ಕಂಡಿಡೀರಿ ನೋಡೋಣ. ನಿಮ್ಮೆಲ್ಲರ ಫೇವ್ರೆಟ್ ನನ್ನ ತಂಗಿ ಮನೆಗೆ ಹೋಗ್ತೀವಿ. ನಮ್ಮಪ್ಪನ ಕೇಳ್ತೀನಿ ಕರ್ಕೊಂಡೋಗೋಕ್ಕೆ. ಕರ್ಕೊಂಡೋದ್ರೆ ಹೋಗ್ತೀವಿ, ಇಲ್ಲ ಇಲ್ಲ. ನನ್ನ ತಂಗಿಯವರು ಮನೆ ಕಟ್ತಿದ್ದಾರೆ. ಅಕಸ್ಮಾತ್ ನಾವು ಆ ಕಡೆ ಏನಾದರೂ ಹೋದರೆ ಇದಾಗ್ತೀನಿ ಫೋಟೋ ಅದ್ರದ್ದು. ಅವ್ರ ಮನೇಲಿ ಒಂದು ಫೋಟೋ ಹಾಕಿದ್ದಾರೆ, ಅದನ್ನು ಹಾಕ್ತೀನಿ. ಸೊ ಇಲ್ಲಿವರೆಗೂ ನಾನು ಅಲ್ಲೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ನಮ್ಮಣ್ಣ ಬರ್ತಿಲ್ಲ, ಬರೀ ನಾವು 3 ಜನ ಹೋಗ್ತಿರೋದು. ನಮ್ಮಣ್ಣ ಏನೋ ಕೆಲಸ ಇದೆ ಹೋಗಬೇಕು ಅಂದ್ಬಿಟ್ಟು ಹೋದ. ನಮ್ಮಪ್ಪ ಬಾ ಅಂದರೆ ಅವ್ನು ಬರೋಲ್ಲ, ನಾನು ಅಂತ ಹೋಗ್ಬಿಟ್ಟ ಅವನು. ಸೊ ಒಳ್ಳೇದಾಗಲಿ, ಹೋಗ್ಬಿಡ್ಲಿ ಅವನು. ಜ್ಯುವೆಲ್ರಿ ಬಾಕ್ಸ್ ತರಿಸ್ತೀನಿ. ಮೋನಿಶಾ ಓವರ್ ಆಕ್ಟಿಂಗ್ ಬೇಡ ಆಯ್ತಾ? ಎಲ್ಲ ಮದುವೆ ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಈಗ ನಾನು ನಮ್ಮ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ಮನೆಗೆ ಹೋಗ್ತೀವಿ ಅಂದ್ಕೊಂಡೆ.
ನಮ್ಮಪ್ಪ ಬೇಡ ಸೊ ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಫಂಕ್ಷನ್ ಮುಗಿಸಿದ್ದೀವಿ. ಸೊ ನೋಡ್ಬೇಕು ಇನ್ನೇನೇನಾಗುತ್ತೆ. ಸೊ ಟ್ರೈನ್ ಹೋಗ್ತಿದೆ ಇಲ್ಲಿ. ನಮ್ಮಪ್ಪ ಅದು ಯಾವುದೋ ಸಂದೀಪ್ ಬಂದು ರೋಡ್ಗೆಲ್ಲ ಕರ್ಕೊಂಬರ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.